ತಮಿಳುನಾಡಿನ ಸಿಎಂ ವಿಜಯ್ ಅವರ ಕೊನೆಯ ಸಿನಿಮಾ ಜನನಾಯಕನಿಗೂ ತಟ್ಟಿದ ಕಾವೇರಿಯ ಬಿಸಿ. ಬೆಂಗಳೂರಿನಲ್ಲಿ ವಿಜಯ್ ಸಿನಿಮಾ ಶೋ ರದ್ದಾಗಿದೆ. ಜನನಾಯಕನ ಸಿನಿಮಾ ಶೋ ನಿಲ್ಲಿಸಿದ ಥಿಯೇಟರ್ಗಳು. ಜನನಾಯಕನಿಗೂ ತಟ್ಟಿದ ಕಾವೇರಿ ಜ್ವಾಲೆ. ಬೆಂಗಳೂರಿನಲ್ಲಿ ವಿಜಯ್ ಸಿನಿಮಾ ಶೋ ರದ್ದಾಗಿದೆ. ಜನನಾಯಕನ ಸಿನಿಮಾ ಶೋ ನಿಲ್ಲಿಸಿದ ಥಿಯೇಟರ್ಗಳು. ಊರ್ವಶಿ ಪೂರ್ಣಿಮಾ ಥಿಯೇಟರ್ಗೆ ಪ್ರತಿಭಟನೆಯ ಬಿಸಿ ತಟ್ಟಿದೆ. ನೀವು ಸ್ಕ್ರೀನ್ ಮೇಲೆ ತಮಿಳುನಾಡು ಸಿಎಂ ವಿಜಯ್ ಅವರ ಸಿನಿಮಾವನ್ನ ಪ್ಲೇ ಮಾಡುವುದಾದರೆ ಸ್ಕ್ರೀನ್ಗಳು ಪುಡಿ ಆಗ್ತವೆ ಅಂತ ಒಂದಷ್ಟು ಪ್ರತಿಭಟನಾಕಾರರು ಎಲ್ಲಿ ಪುಡಿ ಮಾಡಿಬಿಡ್ತಾರೋ ಅಂತ ಹೇಳಿ ಭಯಪಟ್ಟು ಕೆಲವರು ಬಂದ್ ಮಾಡವ್ರೆ. ಇನ್ನು ಕೆಲವರು ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿದ್ದಾರೆ. ತಮಿಳುನಾಡು ಈಗೇನು ಕಾವೇರಿ ಪ್ರಾಧಿಕಾರ ಅಥವಾ ಅದಕ್ಕೆ ಸಂಬಂಧಪಟ್ಟ ಸಮಿತಿಯನ್ನು ಆರ್ಡರ್ ಮಾಡಿದೆಯೋ, ಅವ್ರು ಯಾರು ಕೋರ್ಟ್ ಅಲ್ಲ, ಅವರು ಕೊಟ್ಟಿರೋ ಆದೇಶ ನ್ಯಾಯಾಲಯದ ಆದೇಶದಂತಲ್ಲ. ಹಾಗಾಗಿ ನ್ಯಾಯಾಲಯಕ್ಕೂ ಕೂಡ ಹೋಗುವಂಥ ಅವಕಾಶಗಳು ಇರ್ತವೆ. ಅದೇನೇ ಇರಲಿ, ಒಟ್ಟಾರೆ ಜನನಾಯಕನೆನ್ನುವ ಸಿನಿಮಾ ಅತ್ಯಂತ ವಿವಾದಕ್ಕೊಳಗಾಗಿ ಕೊನೆಗೆ ಈಗ ರಿಲೀಸ್ ಆಗಿದೆ. ಆ ಸಿನಿಮಾಗೆ ಸಂಬಂಧಪಟ್ಟಂತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಶಕುಂತಲಾ ನಡೆಸಿರುವ ವಾಕ್ಥ್ರೂ ಇಲ್ಲಿದೆ ನೋಡಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಶಕುಂತಲಾ. ಕಾವೇರಿ ಹೋರಾಟ ನಿನ್ನೆ ಮೊನೆಯದನ್ನಲ್ಲ, ಇದೀಗ ಮತ್ತೆ ಕಾವೇರಿಯ ಹೋರಾಟ ವಿವಾದ ಮತ್ತೆ ನಡೀತಾ ಇದೆ. ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ರೈತರಾಗಿರ್ಬೋದು, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರ್ದು ಅನ್ನೋಂತಹ ಹೋರಾಟವನ್ನ ಮಾಡ್ತಾ ಇದ್ದಾರೆ, ಪಟ್ಟು ಹಿಡಿದಿದ್ದಾರೆ. ಇದೀಗ ಈ ಒಂದು ಹೋರಾಟದ ಬಗ್ಗೆ ಮಾತಾಡೋದಾದ್ರೆ, ಈಗ ತಮಿಳುನಾಡು ಚಿತ್ರರಂಗಕ್ಕೂ ಕೂಡ ಒಂದು ಬಿಸಿ ಮುಟ್ಟಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ತಮಿಳು ಚಿತ್ರಗಳನ್ನು ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಥಿಯೇಟ್ರ್ಗಳಲ್ಲಿ ಬಂದ್ ಮಾಡಲಾಗಿದೆ. ಈ ಒಂದು ಕೆಲವೊಂದು ಮಂಡ್ಯ ಜಿಲ್ಲೆಯಲ್ಲಿ ಕೂಡ ಆಗಿರ್ಬೋದು, ಬೆಂಗಳೂರಿನಲ್ಲಿಯೂ ಆಗಿರ್ಬೋದು, ಚಾಮರಾಜನಗರದಲ್ಲಿ ಆಗಿರ್ಬೋದು, ಪ್ರತಿಯೊಂದು ಥಿಯೇಟ್ರ್ಗಳಲ್ಲಿಯೂ ಕೂಡ ಈ ಒಂದು ತಮಿಳು ಚಿತ್ರಗಳನ್ನು ಬಂದ್ ಮಾಡಲಾಗಿದೆ. ಇನ್ನು ಇದ್ರ ಬಗ್ಗೆ ಹೆಚ್ಚಿಗೆ ಹೇಳೋದಾದರೆ, ತಮಿಳುನಾಡು ಸಿಎಂ ಆಗಿರ್ತಕ್ಕಂತಹ ದಳಪತಿ ವಿಜಯ್ ಅವರ ಸಿನಿಮಾ ಕೊನೆಯ ಸಿನಿಮಾ ಅಂತಲೇ ಹೇಳ್ಬೋದು, ಜನನಾಯಕನ್, ಅದಕ್ಕೂ ಕೂಡ ಬಿಸಿ ಮುಟ್ಟಿದೆ ಅಂತಲೇ ಹೇಳ್ಬೋದು. ಕಳೆದ ಒಂದು ವಾರಗಳಿಂದ ಜನನಾಯಕನ್ ಚಿತ್ರಮಂದಿರದಲ್ಲಿ ಒಂದು ಅದ್ದೂರಿ ಪ್ರದರ್ಶನವನ್ನು ಕಾಣ್ತಾ ಇತ್ತು. ಇದೀಗ ಜನನಾಯಕನ ಒಂದು ಕಟೌಟ್ಗಳನ್ನು ಹಾಕಿದ್ರು ಥಿಯೇಟ್ರ್ಗಳಲ್ಲೆಲ್ಲ. ಆ ಕಟೌಟ್ಗಳನ್ನು ಕೂಡ ತೆಗೆದು ಹಾಕಲಾಗಿದೆ. ಪೂರ್ಣಿಮಾ ಥಿಯೇಟ್ರ್ ಹತ್ರ ಇದ್ದೀವಿ. ಕಟೌಟ್ಗಳನ್ನು ಹಾಕಿದ್ರು. ದಳಪತಿ ವಿಜಯ್ ಅವರ ಒಂದು ಕೊನೆಯ ಸಿನಿಮಾ ಆಗಿತ್ತು ಜನನಾಯಕನ್ ಸಿನಿಮಾ. ಇದಕ್ಕೂ ಕೂಡ ಬಿಸಿ ಮುಟ್ಟಿದೆ ಅಂತಲೇ ಹೇಳ್ಬೋದು. ಚಿತ್ರಮಂದಿರಗಳಲ್ಲಿ ಈಗ ಯಾವುದೇ ತಮಿಳು ಚಿತ್ರಗಳು ನಡೀತಾ ಇಲ್ಲ, ಬಂದ್ ಆಗಿದೆ. ಮಂಡ್ಯ ಜಿಲ್ಲೆಯಲ್ಲಾಗಿರ್ಬೋದು, ಮತ್ತು ಚಾಮರಾಜನಗರದಲ್ಲಾಗಿರ್ಬೋದು, ಬೆಂಗಳೂರಿನ ಹಲವು ಥಿಯೇಟ್ರ್ಗಳಲ್ಲಿ ಈಗ ತಮಿಳು ಚಿತ್ರಗಳನ್ನು ಬಂದ್ ಮಾಡಲಾಗಿದೆ. ಈ ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ರೈತರಾಗಿರ್ಬೋದು, ಪ್ರತಿಯೊಬ್ಬರು ಹೋರಾಟ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಕಾವೇರಿ ನೀರನ್ನು ಬಿಡಬಾರ್ದು ಅಂತ ಪಟ್ಟು ಹಿಡಿದಿದ್ದಾರೆ. ನೀವೆಲ್ಲ ನೋಡಿದ್ರಿ, ಇವಾಗ ಥಿಯೇಟ್ರಿನಲ್ಲಿ ಕಟೌಟ್ಗಳನ್ನು ಹಾಕಲಾಗಿತ್ತು, ಜನನಾಯಕನ್ ಕಟೌಟ್ಗಳನ್ನು ಹಾಕಲಾಗಿತ್ತು, ಅದನ್ನು ಕೂಡ ತೆರವು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಕಾವೇರಿ ಹೋರಾಟ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಎಸ್, ಕ್ಯಾಮ್ರಾ ಪರ್ಸನ್ ಲಕ್ಷ್ಮಣ್ ಜೊತೆ ಶಕುಂತಲಾ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್.